ಕಾವೇರಿದ ಹೈ ವೋಲ್ಟೇಜ್ ಕದನ ಇಂದು ರಾಜ್ಯದ ಪಾಲಿಗೆ ಸಿಹಿಯೋ ಬರಸಿಡಿಲೋ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಇಂದು ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ಇದೆ. ಕಾವೇರಿದೆ ಹೈ ವೋಲ್ಟೇಜ್ ಕದನ ಇಂದು ಮಧ್ಯಾಹ್ನ ಸಿಡಬ್ಲ್ಯೂಎಂಎ ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷ ಎಸ್ಕೆ ಹಲ್ದಾರ್ ನೇತೃತ್ವದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ. ದೆಹಲಿಯ ಎಂಟಿಎನ್ಎಲ್ ಕಟ್ಟಡದಲ್ಲಿ ಸಭೆ ಹಮ್ಮಿಕೊಳ್ಳಲಾಗಿದೆ. ಕರ್ನಾಟಕ, ತಮಿಳುನಾಡು, ಕೇರಳ ಸರ್ಕಾರದ ಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ. ರಾಜ್ಯದ ಪರವಾಗಿ ಗೌರವ್ ಗುಪ್ತಾ ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೆಆರ್ಎಸ್ ಡ್ಯಾಂ ನೀರಿನ ವಾಸ್ತವದ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ. ರಾಜ್ಯದಿಂದ ನೀರು ಬಿಡುಗಡೆ ಅಸಾಧ್ಯವೆಂದು ಹೇಳುವಂತಹ ಸಾಧ್ಯತೆ ಇದೆ. ಸದ್ಯ ಕಾವೇರ್ತಾ ಇದೆ ಇವತ್ತಿನ ಹೈ ವೋಲ್ಟೇಜ್ ಕದನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ನಿನ್ನೆ ರಾಜ್ಯವ್ಯಾಪಿ ಪ್ರತಿಭಟನೆ ಆಗಿರುವಂಥದ್ದು. ಯಾವಾಗಲ CWRC ಆದೇಶ ಕೊಡ್ತು ಪ್ರತಿದಿನ 15 ದಿನ 3500 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಾಗಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಇಂದು ಸಿಡಬ್ಲ್ಯೂಎಂಎ ಸಭೆ ಹಮ್ಮಿಕೊಳ್ಳಲಾಗಿದೆ. ಇಡೀ ಕಾವೇರಿ ಕೊಳ್ಳದ ಜನರ ಚಿತ್ತ ಇವತ್ತ ಸಭೆಯತ್ತ ಇದೆ. ಸಿಡಬ್ಲ್ಯೂಆರ್ಸಿ ತೀರ್ಪು ಪ್ರಶ್ನಿಸಿ ಸರ್ಕಾರದಿಂದ ಈಗಾಗಲೇ ಮೇಲ್ಮನವಿ ಸಲ್ಲಿಸಲಾಗಿದೆ. ಪ್ರಬಲ ವಾದಕ್ಕೆ ಸೂಚನೆ ನೀಡಿದ್ದಾರೆ ಇಲ್ಲಿ ಸಿಎಂ ಡಿಕೆ ಶಿವಕುಮಾರ್. ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಇಂದು ಸಭೆ ಹಮ್ಮಿಕೊಳ್ಳಲಾಗಿದೆ. ಹಾಗಾಗಿ ಇವತ್ತಿನ ಸಭೆಯತ್ತ ಎಲ್ಲರ ಚಿತ್ತ ಇರುವಂತಕ್ಕದ್ದು ಕಾವೇರ್ತಾ ಇದೆ ಈ ಹೈ ವೋಲ್ಟೇಜ್ ಕದನ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಯಾವಾಗ CWRC ಆದೇಶ ಕೊಟ್ಟು ಅವತ್ತಿನಿಂದ ಕೂಡ ಈಗ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತಕ್ಕದ್ದು ರಾಜಕಾರಣದಲ್ಲಿರ್ಬೋದು. ಹಾಗೆ ರೈತರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯವ್ಯಾಪಿ ಪ್ರತಿಭಟನೆ ಆಗ್ತಾ ಇರುವಂತಕ್ಕದ್ದು. ಇವತ್ತು ಈ ಸಂಬಂಧ ಮಹತ್ವದ ಸಭೆ ಹಮ್ಮಿಕೊಳ್ಳಲಾಗಿದೆ. ಸಿಡಬ್ಲ್ಯೂಎಂಎ ಅಧ್ಯಕ್ಷ ಎಸ್ಕೆ ಹಲ್ದಾರ್ ಅವರ ನೇತೃತ್ವದಲ್ಲಿ ಇವತ್ತು ಸಭೆ ನಡೆಯಲಿದೆ. ಕರ್ನಾಟಕ, ತಮಿಳುನಾಡು, ಕೇರಳ ಸರ್ಕಾರದ ಪ್ರತಿನಿಧಿಗಳು ಕೂಡ ಭಾಗಿಯಾಗಲಿದ್ದಾರೆ.